ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ BY ವಿಜಯೇಂದ್ರ. ಈಗ ಶಾಲೆಯ ಬೋರ್ಡ್ ಬದಲಾವಣೆ ಬರಹ ಚೇಂಜ್ ಆಗಿರೋ ವಿಚಾರ ವಿವಾದಕ್ಕೆ ಕಾರಣವಾಗಿದೆ. ವಿಚಾರಕ್ಕೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು. ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ಮನಸ್ಥಿತಿಯನ್ನ ಇದು ಪ್ರದರ್ಶನ ಮಾಡ್ತಿದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಜಯೇಂದ್ರ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಾಮಾಜಿಕ ಜಾಲತಾಣ ಟ್ವಿಟರ್ ಖಾತೆಯಲ್ಲಿ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಮ್ಮ ಇರಿಗೇಷನ್ ಪಂಪ್ ಸೆಟ್ಗಳನ್ನ ಆನ್ ಮಾಡಿದ್ರೆ ಆ ಟ್ರಾನ್ಸ್ಫಾರ್ಮರು ಸಮೇತ ಬರ್ನ್ ಆಗ್ತದೆ. ಅದಕ್ಕೆ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ನಾವೇನು ಹೇಳಿದ್ವಿ ಅಂತ ಹೇಳ್ಬಿಟ್ರೆ ಟ್ರಾನ್ಸ್ಫಾರ್ಮರ್ಸ್ನ ಬ್ಯಾಂಕಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ವಿ. ನೀವು ರಿಪೇರಿ ಬಂದಾಗ ಬ್ಯಾಂಕಿಂದ ಕಳಿಸ್ಕೊಡಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ವಸತಿ ಶಾಲೆಯ ಮುಂಭಾಗದಲ್ಲಿ ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ ಅಂತ ಹೇಳಿ ಹಿಂದೆ ಇದ್ದ ಬರಹ ಇದು. ಈಗ ನೀವು ಗಮನಿಸ್ತಾ ಇರೋದು, ಈ ಮುಂಚೆ ಎಲ್ಲ ಶಾಲೆಗಳಲ್ಲಿ ಸಾಮಾನ್ಯವಾಗಿ ಹಾಗೆ ವಸತಿ ಶಾಲೆಗಳಲ್ಲಿ ಈ ರೀತಿಯ ಬರಹ ಇರ್ತಾ ಇತ್ತು. ಕೈ ಮುಗಿದು ಒಳಗೆ ಬಾ ಅನ್ನೋದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಸಾಲುಗಳು. ಇದನ್ನ ಬದಲಾವಣೆ ಮಾಡಿ ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋ ಬರಹವನ್ನ ಇದೀಗ ಬರೆಸಲಾಗಿದೆ. ಇದು ಹಿಂದೂ ವಿರೋಧಿ ಮನಸ್ಥಿತಿ ಅಂತ ಹೇಳಿ ಬಿಜೆಪಿಗರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದ್ದಾರೆ. ಇದರ ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ್ ಶರತ್ ವಿವರಿಸ್ತಾ ಹೋಗ್ತಾರೆ. ಓವರ್ ಟು ಯು ಶರತ್. ಎಸ್ ಸ್ಮಿತಾ, ಯಾವಾಗ ಈ ಶಾಲೆಯಲ್ಲಿನ ಬೋರ್ಡ್ ಮೇಲೆ ಬರಹಗಳು ಚೇಂಜ್ ಆಯ್ತು, ಇದೀಗ ಈ ಮುಖಾಂತರ ಸರ್ಕಾರ ಒಂದು ರೀತಿಯಾಗಿ ವಿವಾದವನ್ನ ಮೈ ಮೇಲೆ ಹೇಳ್ಕೊಂಡಂತಾಗಿದೆ. ಇದ್ರ ಬಗ್ಗೆ ಬಿಜೆಪಿ ನಾಯಕರು ಕೂಡ ಕಿಡಿಕಾರ್ತಾ ಇದೆ. ಈಗ ತಾನೇ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಇದನ್ನ ನಾವು ಖಂಡಿಸ್ತೀವಿ ಅಂತ ಹೇಳಿ. ಇದೀಗ BY ವಿಜಯೇಂದ್ರ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಏನ್ ಟ್ವೀಟ್ ಮಾಡಿದ್ದಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಶಾಲೆಗಳು ಅಂತಂದ್ರೆ ಏನು? ಪವಿತ್ರ ತಾಣ. ಅದನ್ನ ಅರ್ಥೈಸಿಕೊಳ್ಳದ ಈ ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ಮನಸ್ಥಿತಿ, ಇಲಾಖೆಯ ಹಿರಿಯ IAS ಅಧಿಕಾರಿಯ ಮೂಲಕ ಸರ್ಕಾರಿ ವಸತಿ ಶಾಲೆಗಳ ದ್ವಾರದಲ್ಲಿ ಬರೆಸಲಾಗಿದ್ದೇನೋ ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬನ್ನಿ ಅಂತ ಹೇಳಿ. ಈ ಘೋಷವಾಕ್ಯವನ್ನ ಬದಲಾಯಿಸಿ ಜ್ಞಾನ ದೇಗುಲವಿದು, ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹೇಳಿ ಬರೆಯೋದಕ್ಕೆ ಪ್ರಾರಂಭಿಸಿದೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ BY ವಿಜಯೇಂದ್ರ. ಇದರ ಜೊತೆಗೆ ಮೊನ್ನೆಯಷ್ಟೇ ಇದೇ ಶಾಲೆಗಳಲ್ಲಿ ಧಾರ್ಮಿಕ ಹಬ್ಬ ಪೂಜೆಗಳಿಗೆ ನಿಷೇಧವನ್ನ ಹೇರಿ ಆದೇಶವನ್ನ ಹೊರಡಿಸಿ ಇದರಿಂದ ಕೈ ಸುಡಿಸೋಕೆ ಆರಂಭವಾದ ಬೆನ್ನಲ್ಲೇ ಆದೇಶವನ್ನ ಹಿಂಪಡೆದು ತನ್ನ ಹಿಂದೂ ವಿರೋಧಿ ಮನಸ್ಥಿತಿಯನ್ನ ಅದುಬಿಟ್ಟುಕೊಂಡಿದ್ದ ಸರ್ಕಾರ ಇದೀಗ ಮತ್ತೊಂದು ಮಾತಿಗೇಡಿತನಕ್ಕೆ ಕೈ ಹಾಕಿ ವಿಕೃತಿಯನ್ನ ಮೆರಿತಾ ಇದೆ ಅಂತ ಹೇಳಿ BY ವಿಜಯೇಂದ್ರ ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಗ್ರೂಪ್ ಚಾಟ್ ಒಂದ್ ಕಡೆ